ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಲಾಸ್ಟ್ ವ್ಲಾಗ್ದಾಗ ಹೇಳ್ದಂಗೆ ನಾವು ಟ್ರಿಪ್ಪಿಗೆ ಹೊಂಟಿದ್ವಲ್ಲ. ಸೊ ಇದು ನಮ್ಮದು ಡೇ 1 ಆಫ್ ದ ಟ್ರಿಪ್. ಬೆಳಗ್ಗೆ ಈಗ ಆಲ್ಮೋಸ್ಟ್ 9:30 ಗಂಟೆ ಆಗೈತಿ. ರೆಡಿ ಆಗಿದ್ವಿ, ಇನ್ನೇನು ಬಿಡಬೇಕಿತ್ತ. ಬ್ರೇಕ್ಫಾಸ್ಟ್ ಎಲ್ಲ ಆಗಿತ್ತು ನಮ್ದು. ನಾನು ಸಿಂಪಲ್ ಜಸ್ಟ್ ಒಂದು ಸುಟ್ಕೇಸ್ ಪ್ಯಾಕ್ ಮಾಡ್ಕೊಂಡೇನೆ 3 ಜನದ್ದು ಒಂದ್ರಾಗನ ಒಂದು ಕ್ಯಾರಿ ಆನ್ ಬ್ಯಾಗ್ ಇಟ್ಕೊಂಡೇನಿ. ಸೊ ಚೇರಿಗೂ ಕಂಫರ್ಟಬಲ್ ಕ್ಲೋತ್ಸ್ ಒಳಗೆ ರೆಡಿ ಮಾಡಿದ್ದೆ. ನಾವೆಲ್ಲ ಇನ್ನೇನು ಹೊರಡ್ಬೇಕಂತ ಹೇಳಿ ಡ್ರೈವರಿಗೆ ವೇಟ್ ಮಾಡಕ್ಕೆ ಹತ್ತಿದ್ವಿ ಅಷ್ಟೇ. ನಿಮ್ಮ ಪಪ್ಪನ ಹೆಸರು, ಮಮ್ಮಿ ಹೆಸರು, ನಿಮ್ಮ ಸರ್ನೇಮ ಅಲ್ಲಿ ಡಾಕ್ಟರ್ ಅಂತದ್ದೆ. ಚೇರಿಗೆ ನಾನು ಬ್ರೇಕ್ಫಾಸ್ಟ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ. ಅದಕ್ಕೆ ತಿನ್ಸೋದು ಒಂದು ಸ್ವಲ್ಪ ಲೇಟ್ ಆಕೈತೆ ಅಂತ ಹೇಳಿ ಸೊ ಇಡ್ಲಿ ತೊಗೊಂಡು ಬಂದಿದ್ದೆ. ಆಕೆ ಅದನ್ನ ಕಾರ್ನಾಗ ಆಕಿಗೆ ಅದನ್ನ ತಿನ್ಸ್ಕೊಂತ ಹೊಂಟಿದ್ವಿ. ಯಾಕಂದ್ರೆ ಹಾಲು ಅದ ಜಸ್ಟ್ ಕುಡ್ದಿದ್ಲಲ್ಲ ಅದಕ್ಕೆ. ನಾವೊಂದು ಕ್ವಿಕ್ ಸ್ಟಾಪ್ ತೊಗೊಂಡ್ವಿ ಮಿಡಲ್ಲ. ಯಾಕಂದ್ರೆ ನಾವು ಹೊಂಟಿರೋದು ಆ್ಯಕ್ಚುಲಿ ಇವತ್ತು ಡೇ 1 ಟ್ರಿಪ್ ನಮ್ದು ಮುರುಡೇಶ್ವರಕ್ಕೆ ಐತಿ. ಸೊ ಆಲ್ಮೋಸ್ಟ್ 4.5 hours ಜರ್ನಿ ಆಗ್ತೈತಿ ನಮಗೆ. ಮತ್ತು ಚೆರಿನ ಅಷ್ಟೊತ್ತನ ಕಂಟಿನ್ಯೂಸ್ ಕಾರ್ನಾಗ ಕುಂದಿರ್ಸ್ಕೊಳ್ಳೋದು ಸರಿಯಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಸ್ಟಾಪ್ ಮಾಡಿ ಒಂದಿಟ್ಟೇನು ಸ್ನ್ಯಾಕ್ಸ್ ಅದು ಅಲ್ಲೇ ಅಂಗಡಿ ಇದ್ದು. ಸೊ ಸ್ನ್ಯಾಕ್ಸ್ ಅದು ತೊಗೊಂಡು ಅಕ್ಕಿ ಫ್ರೆಶ್ ಅಪ್ ಆಗಿ ಮತ್ತು ವಾಪಸ್ ಜರ್ನಿ ಕಂಟಿನ್ಯೂ ಮಾಡಿದ್ವಿ ನಾವು. ಅಟ್ ಲಾಸ್ಟ್ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ ಮುರುಡೇಶ್ವರಕ್ಕೆ. ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತಲ್ಲ. ಸೊ ಊಟ ಅದು ಮಾಡ್ಕೊಂಡು ನಾವು ರೂಮಿಗೆ ಬಂದ್ವಿ. ನಾವು ಸ್ಟೇ ಆಗಕತ್ತಿದ್ದ ಪ್ರಾಪರ್ಟಿ ಹೆಸರು ಓಷನ್ ಎಡ್ಜ್ ರೆಸಾರ್ಟ್ ಅಂತ ಹೇಳಿ. ಸೊ ಕ್ವಿಕ್ಕಾಗಿ ಒಂದು ರೂಮ್ ಟೂರ್ ಕೊಟ್ಬಿಡ್ತೇನೆ ನಾನೀಗ. ಎಂಟರ್ ಆದ ತಕ್ಷಣ ಲೆಫ್ಟ್ ಸೈಡಿಗೆ ಒಂದು ಮೀಡಿಯಮ್ ಸೈಜ್ಡ್ ಬಾತ್ರೂಮ್ ಐತಿ. ಸೊ ಸ್ಪೇಷಿಯಸ್ ಇತ್ತು. ಆಮೇಲೆ ಇಲ್ಲಿ ಕಡೆ ಒಂದು ಟೇಬಲ್ ಆ್ಯಂಡ್ ಒಂದು ಟಿ ವಿ ಕೊಟ್ಟಿದ್ರೆ. ಟೇಬಲ್ಗೆಲ್ಲ ಹಿಂಗೆ ಕೆಟಲ್ ಮತ್ತು ಎಲ್ಲ ಟೀ ಕಾಫಿ ಸ್ಯಾಶೇಸ್ ಎಲ್ಲ ಇದ್ದು. ಸೊ ಒಂದಿಲ್ಲೇ ವುಡನ್ದು ಅಲ್ಮಾರಿ ಐತಿ. ನಾವು ಆ್ಯಕ್ಚುಲಿ ಬುಕ್ ಮಾಡಿದ ರೂಮ್ ವುಡನ್ ಕಾಟೇಜ್ ರೂಮ್ ಇರ್ತದೆ. ಸೊ ಹಾಗಾಗಿ ಎಲ್ಲ ಫುಲ್ ವುಡನ್ ಇರ್ತದೆ. ಆಮೇಲೆ ಚಂದ ಕ್ಯೂಟ್ ವಿಂಟೇಜ್ ಕೈಂಡ್ ಆಫ್ ಲ್ಯಾಂಪ್ಸ್ ಎಲ್ಲ ಇದ್ದು. ಒಂದು ಕಿಂಗ್ ಸೈಜ್ ಬೆಡ್ ಐತಿ ಅಷ್ಟು ಸ್ಪೇಷಿಯಸ್ ಇತ್ತು. ಮತ್ತು ನಾವು ಇರೋದು ಒಂದೇ ದಿನಕ್ಕಲ್ಲ. ಸೊ ಹಾಗಾಗಿ ಐ ಥಾಟ್ ಇಟ್ ವಾಸ್ ಸಫಿಷಿಯಂಟ್. ಆಮೇಲೆ ಒಂದು ಬಾಲ್ಕನಿನೂ ಇತ್ತು ವಿತ್ ಬ್ಯೂಟಿಫುಲ್ ವ್ಯೂ ಆ್ಯಕ್ಚುಲಿ. ಆಮೇಲೆ ಇಲ್ಲಿ ಇವ್ರದ್ದು ಪ್ರೈವೇಟ್ ಬೀಚು ಐತಿ. ಯಾಕಂದರೆ ಇದು ಬೀಚಿಂದನೇ ನೀವು ಡೈರೆಕ್ಟ್ ಈವನ್ ಆ್ಯಕ್ಚುಲಿ ಗುಡಿ ಅದು ನೋಡ್ಬೋದು. ಮುರುಡೇಶ್ವರ ಗುಡಿ ಆಯ್ತು ಮತ್ತು ಶಿವನ್ ಸ್ಟ್ಯಾಚ್ಯೂ ಆಯ್ತು ಎಲ್ಲ. ಸೊ ಅಷ್ಟು ನಿಯರ್ ಬೈ ಇರ್ತಿದೆ. ಸೊ ನಮಗಿದು ಕನ್ವೀನಿಯೆಂಟ್ ಅನ್ನಿಸ್ತು. ಸೊ ಜಸ್ಟ್ ಒಂದು 2 to 3 minutes ಡಿಸ್ಟೆನ್ಸ್ನಾಗ ಐತದ. ಮಧ್ಯಾಹ್ನ ನಾನು ಚೆರಿ ಅವ್ರ ಪಪ್ಪ ಮಲ್ಕೊಂಡಿದ್ರೆ ಅಂತ ಹೇಳಿ ಡಿಸ್ಟರ್ಬ್ ಮಾಡೋದು ಬೇಡ ಅಂಥೇಳಿ ನಾಕೇನು ಕರ್ಕೊಂಡು ಇಲ್ಲಿ ಬೀಚಿಗೆ ಬಂದಿದ್ದೆ ಮಧ್ಯಾಹ್ನ. ಸೊ ಆಕೆ ಇಲ್ಲಿ ಒಂದು ಸ್ವಲ್ಪ ಹೊಸದಾಗಿತ್ತಲ್ಲ, ಫಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು. ಅದಕ್ಕೆ ಎಲ್ಲ ಎಕ್ಸ್ಪ್ಲೋರ್ ಮಾಡಾಕತ್ತಿದ್ಲಕ್ಕೆ ಉಸುಕ್ನಾಗ ಆಡೋದು, ನೀರಿನಾಗ ಆಡೋದು ಎಲ್ಲ. ಒಂದು ಸ್ವಲ್ಪ ರೆಸ್ಟ್ ಅದು ಮಾಡಿ ಮತ್ತು ಸಂಜೆಗೆ ನಾವು ರೆಡಿಯಾಗಿ ಈಗ ಗುಡಿಗೆ ಹೊಂಟಿದ್ವಿ ಮುರುಡೇಶ್ವರ ಟೆಂಪಲ್ಗೆ. ಅಲ್ಲಿ ನೋಡಿ ಬರೋಣ ಅಂತ ಹೇಳಿ. ಸೊ ದರ್ಶನ ಅದು ಮುಗಿಸ್ಕೊಂಡ್ವಿ. ಅಲ್ಲೇ ಇದು ಇತ್ತು, ಕೇವ್ಸ್ ಒಳಗೆ ಈ ಥರ ಹಿಂಗೆ ಎಕ್ಸಿಬಿಷನ್ ಇತ್ತು. ಸೊ ಅಲ್ಲಿ ಹೋಗಿದ್ವಿ. ಅಲ್ಲೇ ಚಲೋ ಇತ್ತು. ಈ ಥರ ಹಿಂಗೆ ದೇವ್ರುಗಳದೆಲ್ಲ ಸ್ಟ್ಯಾಚ್ಯೂಸು, ರಾವಣಂದು ಮತ್ತು ಅದು ಶಿವಂದು ಮತ್ತು ರಾವಣನೆಲ್ಲ ಈ ಥರ ಹಿಂಗೆ ಕತೆ ಏನಿದ್ದು ಅಲ್ಲ ಸ್ಟೋರೀಸ. ಸೊ ಅದನ್ನೆಲ್ಲ ಈ ಥರ ಸ್ಟ್ಯಾಚ್ಯೂಸ್ ಥ್ರೂ ಡಿಸ್ಪ್ಲೇ ಮಾಡಿದ್ರು. ಮತ್ತು ಹಂಗೆ ಕತೆನೂ ಹೇಳಾಕ್ತಿದ್ರು. ಸೊ ನೋಡ್ಕೊತ ಕೇಳ್ಕೊತ ಹೋಗೋದ್ರೊಳಗೆ ಕತೆ ಅದು ಒಂದು ಸ್ವಲ್ಪ ಜಲ್ದಿ ಅರ್ಥ ಆಕೈತಲ್ಲ. ಸೊ ಚಲೋ ಇತ್ತು. ಅದು ಹಿಂಗೆ ರಾವಣ ತಪಸ್ ಮಾಡಿ ಶಿವನ ಕಡೆಯಿಂದ ವರದಾನ ಪಡ್ಕೊಂಡಿದ್ದ ಲಿಂಗನ. ಮತ್ತು ಅಲ್ಲೇ ಗಣಪತಿ ಹೋಗಿ ಬಾಲಕನ ಇದ್ರೊಳಗೆ ವೇಷದಾಗ ಹೋಗಿ ರಾವಣನ ಹತ್ಯಕ್ಕೆ ಹೋಗಿದ್ದು. ಸೊ ಇದೆಲ್ಲ ನಾವು ಸಣ್ಣವರಿದ್ದಾಗಿಂದ ಕೇಳ್ಕೊತ ಬಂದಿದ್ದ ಸ್ಟೋರೀಸ್ನೆಲ್ಲನೂ ಇಲ್ಲೇ ಡಿಸ್ಪ್ಲೇ ಮಾಡಿದ್ರು ಅವ್ರು. ಚಲೋ ಇತ್ತು.
ಮಾಡೋಣಮ್ಮ ಶಿವ? ಹಂಗೆ ಮಾಡೋಣ ಕೈ ತೋರಿಸು, ಹೆಂಗೆ ಮಾಡೋಣ ಶಿವ? ಮಮ್ಮಿಗೆ ತೋರಿಸು. ಮ್ಯಾಲೆ ತೋರಿಸು, ಮ್ಯಾಲೆ. ಎಸ್. ಚಂದ ಐತ್ಲಾ ಶಂಭು? ಶಂಭು ಮಾಡು. ಸರಿ, ಎಲ್ಲಿ ಬಂದಿರಿ? ಎಲ್ಲಿ ಬಂದಿರಿ? ಎಲ್ಲಿ ಬಂದಿರಿ? ಶಂಭುಕ್ ಬಂದಿರಿ? ಎಲ್ಲ ಶಂಭು ಮ್ಯಾಲ ಐತಿ. ಮಸ್ತ್ ಐತ್ಲಾ? ಸೊ ಮ್ಯಾಲೆಲ್ಲ ನೋಡಿ ಮಾಡಿ ಕೆಳಗೆ ಬಂದ್ವಿ. ಇಲ್ಲೇ ಬೀಚ್ ಹತ್ತಕ್ಕೆ ಇಲ್ಲೇ ಜಾಸ್ತಿ ಈ ಥರ ಹಿಂಗೆ ಬೀಚ್ನಾಗ ಹಾಕೊಳ್ಳೋ ಅರ್ಬಿ ಇದು ಈ ಥರ ಹಿಂಗೆ ಸ್ಟಾಲ್ಸ್ ಭಾಳ ಇದ್ದು. ಯಾಕಂದ್ರೆ ಎಷ್ಟೊಂದು ಜನ ಬೀಚ್ನಾಗೆಲ್ಲ ಆಟಾಡಿ ಇಲ್ಲೇ ಹಿಂಗೆ ಅರ್ಬಿ ತೊಗೋಬೋದಲ್ಲ ಚೀಪ್ನಾಗನ ಅಂತ ಹೇಳಿ. ಸೊ ಮತ್ತು ಅಲ್ಲಿ ಇವನ್ ರೂಮ್ ಇದೂ ಅವೈಲಬಲ್ಸ್ ಇದ್ದು, ಬಾತ್ರೂಮ್ಸು ಲೈಕ್ ಜೆಂಟ್ಸ್ ಲೇಡೀಸ್ ಅಂತ ಹೇಳಿ ಈ ಥರ ಚೇಂಜ್ ಮಾಡ್ಲಿಕ್ಕೆ ಎಲ್ಲ ಅವೈಲಬಲ್ ಇತ್ತಲ್ಲೇ. ಸೊ ಎಷ್ಟೊಂದು ಜನ ಬೀಚ್ ಒಳಗೆ ಆಟಾಡಕತ್ತಿದ್ರಲ್ಲೇ. ಮತ್ತು ಇಲ್ಲಿ ಒಳಗೆ ಸೇಮ್ ಹಿಂಗೆ ಜಾತ್ರೆ ಒಳಗೆ ಹೆಂಗೆ ಇರ್ತೈತಲ್ಲ, ಸೊ ಹಂಗೆ ಇತ್ತು ಎಲ್ಲ ಟಾಯ್ಸ್ ಮತ್ತು ಎಲ್ಲ ಹಿಂಗೆ ಸ್ಟೇಷ್ನರಿ ಐಟಮ್ಸ್ ಮತ್ತು ಈ ಥರ ಶೀಶೆಲ್ಸ್ಲೇ ಮಾಡಿದ್ದು ಎಲ್ಲ ಈ ಥರ ಇದ್ದು. ನಾನು ಅಲ್ಲೇನು ಜಾಸ್ತಿ ಏನು ತೊಗೊಳ್ಳಿಲ್ಲ, ಜೆರಿಗೆ ಒಂದು ಕ್ಯಾಪ್ ತೊಗೊಂಡೆ ಅಷ್ಟೇ. ಯಾಕಂದರೆ ನಾನು ಕ್ಯಾಪ್ ತರೋದು ಮರ್ತಿದ್ದೆ. ಆಕಿದು ಮೊನ್ನೆನ ಇದು ಮಾಡಿಸಿತ್ತಲ್ಲ, ಕೂದಲೆಲ್ಲ ತೆಗ್ಸಿತ್ತ, ಸೊ ನೆತ್ತಿ ಸುಡ್ತೈತೆ ಅಂತ ಹೇಳಿ ಬಿಸಿಲಾಗ ಆಕಿಗೊಂದು ಕ್ಯಾಪ್ ತೊಗೊಂಡೆ ಅಷ್ಟೇ. ಸೊ ಇಲ್ಲೇ ಫ್ಲೋಟಿಂಗ್ ಬ್ರಿಡ್ಜ್ ಮಾಡಿದ್ರೆ ಅಲ್ಲಿಗೆ ಹೋಗಿದ್ವಿ. ಪರ್ ಹೆಡ್ 100 ರೂಪೀಸ್ ಪೇ ಮಾಡಿದ್ವಿ ನಾವು. ಚಲೋ ಇತ್ತು, ಭಾಳ ಮಸ್ತ್ ಇತ್ತು. ಬಟ್ ನಾವು ಆಲ್ಮೋಸ್ಟ್ ಸನ್ಸೆಟ್ ಟೈಮಿಗೆ ಹೋಗಿದ್ವಲ್ಲ, ಸೊ ವೇವ್ಸ್ ಭಾಳ ದೊಡ್ಡ ಇದ್ದು. ಮತ್ತು ಚೇರಿನ ಹಿಡ್ಕೊಂಡು ಅಲ್ಲಿ ಬ್ಯಾಲೆನ್ಸ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗತ್ತಿತ್ತು. ಸೊ ಹಾಗಾಗಿ ನಾವು ಫುಲ್ ಎಂಡ್ ತನಕ ಏನು ಹೋಗಲಿಲ್ಲ, ಅರ್ಧ ಹಾದಿ ಅಷ್ಟು ಹೋದ್ವಿ. ಅಲ್ಲೇ ಭಾಳ ದೊಡ್ಡ ದೊಡ್ಡ ವೇವ್ಸ್ ಬರಾಕತ್ತಿದ್ದು. ಸೊ ಅದನ್ನೆಲ್ಲ ಎಂಜಾಯ್ ಮಾಡಿದ್ವಿ ಅಲ್ಲಷ್ಟ ನಿಂತ. ಇಲ್ಲೇ ಫೋಟೋಶೂಟ್ ಮಾಡ್ಕೋಬೋದು ನೋಡಿ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡ್ಕೊಳಿಕ್ಕೆಲ್ಲ ಚಂದ ಡೆಕೋರೇಷನ್ಸ್ ಐತಿ. ಫುಲ್ ಮಸ್ತ್ ಗಾಳಿ ಐತಿ, ತಂಪು ಗಾಳಿ ಮತ್ತು ಓಷನ್ ಸೌಂಡ್. ಅಲ್ಲಿ ಗುಡಿ ಇರೋದ ಗೋಪುರ, ಇಲ್ಲಿ ನಮ್ಮ ಚೆರಿ. ಮಸ್ತ್ ಐತಿ, ತಂಪು ಮಸ್ತ್ ಫೋಟೋಶೂಟಿಗೆ ಲೈಟಿಂಗ್ಸ್ ಎಲ್ಲ ಮಾಡ್ಯಾರ. ನಾವಿರೋ ರೆಸಾರ್ಟ್ ಅದ, ಇದ್ರ ಹೆಸರು ಓಷನ್ ಎಡ್ಜ್ ರೆಸಾರ್ಟ್ ಅಂತ ಹೇಳಿ. ಚಲೋ ಐತಿ. ನಾವು ತೊಗೊಂಡಿದ್ದು ರೂಮ ವುಡನ್ ಕಾಟೇಜ್ ಕೈಂಡ್ ಆಫ್ ರೂಮ. ಸೊ ಚೆನ್ನಾಗೈತಿ. ಇಲ್ಲೇ ಎದುರುಗಡೆನ ಫುಲ್ ಓಷನ್ ಐತಿ, ಅಲ್ಲೇ ನಿಯರ್ ಬೈನ ಗುಡಿ ಐತಿ. ಸೊ ಡಿಸ್ಟೆನ್ಸ್ನು ಭಾಳ ಏನಿಲ್ಲ. ಮತ್ತು ಇದು ಪ್ರೈವೇಟ್ ಬೀಚ್ ಐತಿ, ಹಾಗಾಗಿ ಫುಲ್ ಯಾರೂ ಇರೋಂಗಿಲ್ಲ. ಇಲ್ಲಿ ಯಾರು ಸ್ಟೇ ಆಗತ್ತಾರಲ್ಲ, ಸೊ ಅವರಷ್ಟೇ ಇರ್ಬೋದು ಇಲ್ಲೇ. ಚಲೋ ಐತಿ. ನಾವು ಪೇ ಮಾಡಿದ್ದ ಅಮೌಂಟ್ ಬಂದ 5000 ರೂಪೀಸ್ ಪರ್ ಹೆಡ್, 2500 ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ಎರಡು. ಸೊ ಈಗ ಡಿನ್ನರ್ ಸರ್ವ್ ಮಾಡತ್ತಾರ ಅಲ್ಲೇ, ಬೋಟ್ ಕೈಂಡ್ ಆಫ್ ಇಲ್ಲ, ಅಲ್ಲಿ ಡಿನ್ನರ್ ಸರ್ವ್ ಮಾಡ್ತಾರೆ. ಸೊ ಚಲೋ ಐತಿ. ಒಂದು ದಿನಕ್ಕೆ ನನಗಿದು ಓಕೆ ಅನ್ನಿಸ್ತು. ಅಫೋರ್ಡೆಬಲ್ನು ಐತಿ, ಪ್ಲಸ್ ಚಲೋನೂ ಐತಿ ಇಲ್ಲೇ. ಈಗ ಒಂದು ಸ್ವಲ್ಪ ಫುಲ್ ಇಷ್ಟೊತ್ತನ ಫುಲ್ ಶೆಕೆ ಇತ್ತು. ಈಗ ಒಂದು ಸ್ವಲ್ಪ ತಂಪೈತಿ. ನಮ್ಮ ಚೆರಿಯಲ್ಲಿ ಒಂದು ಹೊಸ ಕ್ಯಾಪ್ ತೊಗೊಂಡ್ಲ. ಮತ್ತು ಇದು ಸ್ಟಾರ್ ಲೈಟಿಂಗ್ ತೋರ್ಸಮ್ಮ. ಏ ಸೊ ಡಿನ್ನರ್ ಎಲ್ಲ ಸರ್ವ್ಡ್ ಆಗಿತ್ತು. ಡಿನ್ನರ್ ಮಾಡ್ಲಿಕ್ಕೆ ಅಂತ ಬಂದಿದ್ವಿ.
ಆಲ್ಮೋಸ್ಟ್ 9:30 ಆಗಿತ್ತಿಲ್ಲೇ. ಸೊ ಡಿನ್ನರ್ ಎಲ್ಲ ಮಾಡ್ಕೊಂಡು ವಾಪಸ್ ಮತ್ತು ಒಂದು ಸ್ವಲ್ಪ ಬೀಚ್ನಾಗ ಕುಂತ್ವಿ. ಅಲ್ಲೇ ಫುಲ್ ತಂಪಿತ್ತು ಅಂತೇಳಿ. ಸೊ ಎಸ್, ಇದು ನಂದು ಡೇ 1 ಆಫ್ ದ ಟ್ರಿಪ್ ಆಯಿತಾ. ಸೊ ನಾಳಿದ್ದ ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ನಾನು ಕಂಟಿನ್ಯೂ ಮಾಡ್ತೇನೆ, ಲೈಕ್ ಡೇ 2 ಅಂಥೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇದು ಇನ್ಫಾರ್ಮೇಟಿವ್ ಅನ್ನಿಸ್ತು ಆ್ಯಂಡ್ ಯು ಎಂಜಾಯ್ಡ್ ವಾಚಿಂಗ್. ಸೊ ಎಸ್, ಟೇಕ್ ಕೇರ್, ಬಾಯ್.